Signals are sent from one system input and another signal is going to come out. So for example, if you take a coil, if you send a signal of y of t, you will get a x of t, or if you send a signal of x of t, you might get a y of t, where the time variance will be there. Always time difference ಇರುತ್ತೆ ಯಾವುದೇ ಸಿಗ್ನಲ್ ಕಳಿಸು. ಡಿಸ್ಕ್ರೀಟ್ ಸಿಗ್ನಲ್ ಅಂದರೆ ಡಿಜಿಟಲ್ ಸಿಗ್ನಲ್ ಕಳಿಸಿದ್ರೆ ಅನಲಾಗ್ ಸಿಗ್ನಲ್ ಔಟ್ಪುಟ್ ಆಗಿ ಬರುತ್ತೆ, ಅದು ಟ್ರಾನ್ಸ್ಫಾರ್ಮರ್ಸಲ್ಲಿ ಕಳಿಸಿದಾಗ. ಸೊ ಇನ್ ದ ಸೇಮ್ ವೇ ಸೆಲ್ ಫೋನಲ್ಲಿ ಇನ್ಪುಟ್ ಆಗಿ ಟವರಲ್ಲಿ ಔಟ್ಪುಟ್ ಆಗೋ ಸಿಗ್ನಲ್ಸೂ ಇದೇ ರೀತಿ ಇರುತ್ತೆ. ಸೊ ಇಲ್ಲಿ ತುಂಬ ವಿಧವಾದ ಸಿಗ್ನಲ್ಸ್ನ ಇನ್ಪುಟ್ ಮಾಡಿ ಔಟ್ಪುಟ್ ಮಾಡೋ ರೀತಿಗಳು ಕಾಣಿಸ್ತಾ ಇದೆ. ಅದರಲ್ಲಿ ನಿನಗೆ ವೇರಿಯನ್ಸಸ್ ಕಾಣಿಸುತ್ತೆ. ಎಲ್ಲಿ ಇದು ಲೀಕ್ ಆಗೋ ಸಿಗ್ನಲ್ಸು ಕಾಣಿಸ್ತಾ ಇದೆ ನೋಡಿ. ಸೊ ಲೀಕ್ ಆಗೋ ಸಿಗ್ನಲ್ಸು ಮತ್ತು ಇನ್ಪುಟ್ ಆಗೋ ಸಿಗ್ನಲ್ಲು, ಔಟ್ಪುಟ್ ಆಗೋ ಸಿಗ್ನಲ್ಲು, ಟವರಲ್ಲಿ ಕಳಿಸೋ ಸಿಗ್ನಲ್ಸು, ಇದು ಎಲ್ಲ ಏನು ಮಾಡುತ್ತೆ, ಮತ್ತು ಈ ನಾಯ್ಸ್ ಸಿಗ್ನಲ್ಸ್ ಏನು, ಡಿಸ್ಟರ್ಬೆನ್ಸ್ ಸಿಗ್ನಲ್ಸ್ ಏನು, ಇದೆಲ್ಲ ಲೆಕ್ಕಾಚಾರ ಮಾಡೋದಕ್ಕೋಸ್ಕರ ನಾವೀಗ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಏನೇನು ಫಾರ್ಮುಲಾಸು? ಫಾರ್ ಎಕ್ಸಾಂಪಲ್ ಈಗ ಝೆಡ್ ಟ್ರಾನ್ಸ್ಫಾರ್ಮರ್ಸ್ ತೊಗೊಳ್ಳೋಣ. ಸೊ Z transformation is called system. So signals and system. So now we are going to send a signal. ಅಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದು? ಟೈಮ್. ಟೈಮ್ ಮಾತ್ರ ವೇರಿ ಆಗ್ತಾ ಇದೆ ನೋಡಿ, ಎಲ್ಲ ಸಿಗ್ನಲ್ಸಲ್ಲೂ ಟೈಮ್ ವೇರಿ ಆಗ್ತಾ ಇದೆ. ಇದೇ ರೀತಿ ಕಂಟಿನ್ಯೂಸ್ ಸಿಗ್ನಲ್ಸ್ ಕಳಿಸಿದ್ರು ಇಲ್ಲ ಡಿಸ್ಕ್ರೀಟ್ ಸಿಗ್ನಲ್ಸ್ ಒಂದೊಂದೇ ನಂಬರ್ ಮೂಲಕ ಕಳಿಸಿದ್ರು ಅದೇ ಡಿಪೆಂಡ್ಸ್ ಆನ್ ದ ಸಿಸ್ಟಮ್ಸ್. ಸೊ ಇದೆಲ್ಲ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಾನೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ಸು, ಸೆಲ್ ಫೋನ್ಸ್ಗೋಸ್ಕರ, ಮತ್ತು ಟಿ ವಿ ಸಿಗ್ನಲ್ಸು, ಮತ್ತು ಇನ್ನೇನಪ್ಪ ಟ್ರಾನ್ಸ್ಮಿಟರ್ಸು, ರಿಸೀವರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ರೇಡಿಯೋ, ಟಿ ವಿ, ಸೆಲ್ ಫೋನ್ಸ್, ಮತ್ತು ವಾಕಿ ಟಾಕಿ, ಇವೆಲ್ಲ ಸಿಗ್ನಲ್ಸಲ್ಲಿ ಯಾವ ಥರ ಸಿಗ್ನಲ್ಸ್ ಕಳಿಸ್ತೀವಿ ಅದು ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಾನ್ಸ್ಫಾರ್ಮರ್ಸ್ಗಳಂದರೆ ಕಂಟಿನ್ಯೂಸ್ ಸಿಗ್ನಲ್ ಬರುತ್ತೆ, ಯಾವುದೇ ಡಿಜಿಟಲ್ ಸಿಗ್ನಲ್ ಕಳಿಸು ಕಂಟಿನ್ಯೂಸ್ ಸಿಗ್ನಲೇ ಬರುತ್ತೆ ಆಚೆ ಕಡೆ. ಸೊ ಅದನ್ನು ಮತ್ತೆ ನಾಯ್ಸ್ ಔಟ್ಪುಟ್ ತೆಗೆದು ನಾವು ಪ್ರಾಪರ್ ಸಿಗ್ನಲ್ನ ಮಾಡ್ತೀವಿ. ಸೊ ಕಳಿಸ್ಬೇಕಾದ್ರೆ ಒಂದು ಸಿಸ್ಟಮ್ ಯೂಸ್ ಮಾಡ್ತೀವಿ, ರಿಸೀವ್ ಮಾಡಬೇಕಾದ್ರೆ ಇನ್ನೊಂದು ಸಿಸ್ಟಮ್ ಯೂಸ್ ಮಾಡ್ತೀವಿ. ಸೊ ಇದೇ ಥರ ಡಿಫ್ರೆಂಟ್ ಟೈಪ್ ಆಫ್ ಸಿಗ್ನಲ್ಸು ಮತ್ತು ಇನ್ಪುಟ್ ಮಾಡೋದು ಮತ್ತು ಅದನ್ನು ಔಟ್ಪುಟ್ ಮಾಡೋ ರೀತಿ ಹೇಗೆ ಅನ್ನೋದೇ ಈ ಸಿಗ್ನಲ್ಸ್ ಸಿಸ್ಟಮಲ್ಲಿ ಇರೋದು. ಸೊ ನೆಕ್ಸ್ಟ್ ಇದರಲ್ಲಿ ಝೆಡ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡಿಕೊಂಡು ಫಾರ್ಮುಲಾಸ್ ಹೇಗೆ ರಿಸಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಸಿಗ್ನಲ್ಸ್ ಅಂದರೆ ಏನು, ಯಾವ ಸಿಗ್ನಲ್ಸ್ ಹೋಗುತ್ತೆ, ಯಾವ ರೀತಿ ಹೋಗುತ್ತೆ, ಅದನ್ನು ಕಳಿಸಿದಾಗ ಡಿಸ್ಟರ್ಬೆನ್ಸ್ ಇದ್ದರೆ ಅದನ್ನೇ ಲೀಕಿ ಸಿಗ್ನಲ್ಸ್ ಅಂತಾರೆ.